ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ, ನನ್ನ ಅನಂತ ಪ್ರಣಾಮಗಳು. ಇದು ಬಹಳ ಮುಖ್ಯವಾದಂತಹದ್ದು ಘಟ್ಟ. ನಿನ್ನೆ ಪ್ರೀ ಫಿನಾಲೆ ಅಂತ ತಿಳ್ಕೊಂಡು ನಮ್ಮ ಕಿಚ್ಚ ಸುದೀಪ್ ಅವರು ರಾತ್ರಿ 9 ಗಂಟೆಯಿಂದ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಅವರು ಯಥಾ ಪ್ರಕಾರವಾಗಿ ತಮ್ಮದೇ ಧಾಟಿಯಲ್ಲಿ ತಮ್ಮದೇ ಸರಿ ಎನ್ನುವ ಮಟ್ಟದಲ್ಲಿ ಮಾತುಗಳನ್ನ ಆಡುವುದನ್ನ ನಾನು ಕೇಳಿಸಿಕೊಂಡೆ. ಅವರು ಸ್ವಭಾವವೇ ಹಾಗೆ ಇದೆ ಅಂತ ನನಗನ್ನಿಸ್ತಾ ಇದೆ. ನಾನು ಬಹಳ ದಿನಗಳಿಂದ ನಾನು ಅವರನ್ನ ನೋಡ್ತಾ ಇದ್ದೀನಿ. ಅವರು ಒಬ್ಬ ಉತ್ತಮ ನಟ, ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ಆದ್ರೆ ಎಲ್ಲಾ ನಟರು ತಮ್ಮ ವೈಯಕ್ತಿಕ ಜೀವನದಲ್ಲಿ ತಮ್ಮ ತಮ್ಮ ಗುಣ ಸ್ವಭಾವಗಳನ್ನ ಜನರ ಮುಂದ ತಮಗ ತಿಳಿದೋ ಅಥವಾ ತಿಳಿದೇನೋ ಇಟ್ಟು ಬಿಡ್ತಾರ. ಅವಾಗ ಕೆಲವರಿಗೆ ಅದು ಇಷ್ಟ ಆಗತ್ತೆ, ಇನ್ನು ಕೆಲವರಿಗೆ ಅದು ಕಷ್ಟ ಆಗತ್ತೆ. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ನಿನ್ನೆ ಧ್ರುವಂತ್ ಅವ್ರನ್ನ ಕರೆಸಿದ್ರು. ಹೌದು, ಕರೆಸಿದ್ದು ಒಳ್ಳೆ ವಿಚಾರ. ಆದ್ರೆ ಅವರು ತುಂಬಾ ವ್ಯವಹಾರಿಕವಾಗಿ ತಮ್ಮ ಮಾತುಗಳನ್ನ ಆಡಿದ್ರು ಅಂತ ನನಗ ಕಂಡು ಬಂತು. ಅವರು ಯಾವುದನ್ನು ಸುಲಭವಾಗಿ ಒಪ್ಪಿಕೊಳ್ಳುವ ಮನುಷ್ಯ ಅಲ್ಲ. ಯಾರು? ನಮ್ಮ ಕಿಚ್ಚ ಸುದೀಪ್ ಅವರು. ಅದೇ ರೀತಿಯಾಗಿ ಧ್ರುವಂತ್ ಅವರು ಕೂಡ. ಧ್ರುವಂತ್ ಅವರಿಗೆ ಸೀರೀಸ್ ಚಪ್ಪಾಳೆ ಏಕೆ ಕೊಟ್ಟೆ ಅನ್ನೋದ್ರ ಬಗ್ಗೆ ಅವರು ಯಾವುದೇ ವಿವರಣೆಯನ್ನ ಕೊಡ್ಲಿಲ್ಲ, ಕಾರಣವನ್ನು ಕೊಡ್ಲಿಲ್ಲ. ಆದ್ರೆ ಮಾಧ್ಯಮಗಳಲ್ಲಿ ಇಲ್ಲ, ಕಿಚ್ಚ ಸುದೀಪ್ ಅವರು ಕೊಟ್ಟಂತ ಆ ಸೀಸನ್ ಚಪ್ಪಾಳೆಯನ್ನ ಹಿಂದಕ್ಕೆ ತಗೊಂಡಾರ, ಕೇವಲ ಅದು ಕಿಚ್ಚನ ವಾರದ ಚಪ್ಪಾಳೆ ಅಂತ ಮಾಡಿದಾರ ಅಂತ ಹೇಳಿದ್ರು. ಬಟ್ ಅದನ್ನು ಕೂಡ ನಮ್ಮ ಕಿಚ್ಚ ಸುದೀಪ್ ಅವರು ಎಲ್ಲೂ ಪ್ರಸ್ತಾಪ ಮಾಡಲಿಲ್ಲ. ತುಂಬಾ ಬಾಲಿಶವಾಗಿ ಮಾತನಾಡಿದ್ರು. ಅನಿವಾರ್ಯ, ಅವ್ರ ಕರ್ಮವನ್ನ ಅವ್ರು ಮಾಡ್ಬೇಕಾಗ್ತದೆ. ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಜೊತೆಗೆ ಮಾತನಾಡ್ತಾ ಇದ್ದಾಗ ಧ್ರುವಂತ್ ಅವರು ಏನೇನೋ ಹೇಳಿದ್ರು. ಅವರೊಂದ್ ತರ ಫಿಕಲ್ ಮೈಂಡೆಡ್ ಅಂತ ಅನಿಸ್ತದೆ. ಬಹುತೇಕ ಅವರ ಜೀವನದಲ್ಲಿ ಬಹಳಷ್ಟು ನೋವುಗಳು, ಕಷ್ಟಗಳು, ಒತ್ತಡಗಳು ಬಂದಿರಬಹುದು. ಅವರು ವೈಯಕ್ತಿಕವಾಗಿ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು, ನಂದೇನು ಅಭ್ಯಂತರ ಇಲ್ಲ. ಬಟ್ ಇಂಥ ಪಬ್ಲಿಕ್ ನಲ್ಲಿ ಮಾತನಾಡುವಾಗ ಒಂದೊಂದು ಪದಕ್ಕೂ ಕೂಡ ತುಂಬಾ ಬೆಲೆ ಇರ್ತದೆ. ನಾನು ಅಪ್ಪಿತಪ್ಪಿ ಒಂದು ತಪ್ಪು ಪದವನ್ನ ಬಳಸಿದ್ರೆ ಪಬ್ಲಿಕ್ ನಲ್ಲಿ ಅದು ಯಾವ ರೀತಿ ಹೋಗ್ತದ ಅನ್ನೋದ್ರ ಬಗ್ಗೆ ಅರಿವು ಇರ್ಬೇಕಾಗ್ತದೆ. ಬಟ್ ಧ್ರುವಂತ್ ಅವರಿಗೆ ಅದು ಯಾವುದೂ ಇಲ್ಲ ಅಂತ ಕಂಡು ಬಂತು. ಅವರು ತಾವೇ ಭಾರಿ, ಈಗ ಈ ಕಪ್ ಗೆಲ್ಲುವವರಿಗಿಂತಲೂ ನಾನು ಸೀಸನ್ ಚಪ್ಪಾಳೆಯನ್ನು ಪಡೆದು ಬಹಳ ಉತ್ತುಂಗಕ್ಕೆ ಹೋಗ್ಬಿಟ್ಟೆ, ನಾನು ಬಹಳ ಜನಪ್ರಿಯತೆಯನ್ನು ಪಡೆದಿದ್ದೀನಿ, ನಾನು ಹೊರಗೆ ಬಂದ ನಂತರ ನನ್ನ ಜನಗಳು ಬಹಳ ಇಷ್ಟಪಡ್ತಾ ಇದ್ದಾರೆ ಅಂತ ಏನೇನೋ ತಮ್ಮನ್ನ ತಾವೇ ಹೊಗಳಿಕೊಂಡ್ರು. ಇರ್ಲಿ. ಆಮೇಲೆ ಕಿಚ್ಚ ಸುದೀಪ್ ಅವರು ಈ ಸಂದರ್ಭದಲ್ಲಿ ಯಾವುದನ್ನು ಸ್ಪಷ್ಟಪಡಿಸ್ಲಿಲ್ಲ. ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವರಿಗೆ ಕೊಟ್ಟಂತಹ ಸೀರೀಸ್ ಚಪ್ಪಾಳೆ ಬಗ್ಗೆ ಯಾವುದೇ ವಿವರಣೆಯನ್ನಾಗ್ಲಿ ಕಾರಣವನ್ನಾಗ್ಲಿ ಕೊಡ್ಲಿಲ್ಲ. ಅದು ನಮಗೆ ಬೇಜಾರಾಯ್ತು. ಅದನ್ನೇ ಹೆಚ್ಚು ಕಮ್ಮಿ ಸಮರ್ಥಿಸಿಕೊಳ್ಳುವ ರೀತಿಯಲ್ಲಿ ಬಾಲಿಶವಾಗಿ ಮಾತನಾಡಿದರು. ಇನ್ನ ಪ್ರೀ ಫಿನಾಲೆ ಬಗ್ಗೆ ಹೇಳುವುದಾದ್ರೆ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡಿದ್ರು. ಪ್ರೀ ಫಿನಾಲೆಯೊಳಗ ಕಿಚ್ಚ ಸುದೀಪ್ ಅವರು ಫಿನಾಲೆಯಲ್ಲಿ ಇದ್ದಂತಹ 6 ಜನರನ್ನ ನೋಡಿ ಒಂದಷ್ಟು ಕೆಲವು ತಮ್ಮ ಮಾತುಗಳನ್ನ ಆಡಿದರು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಿ ಎಲ್ಲರೂ ಅಂತ ಹೇಳಿ. ಆ ನಂತರ ಅವರು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರ. ವಿಟಿ ತೋರಿಸ್ತಾರ. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ವಿಟಿ ತೋರಿಸುವ ಸಂದರ್ಭದಲ್ಲಿ, ಮಾತನಾಡುವ ಸಂದರ್ಭದಲ್ಲಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಇಲ್ಲಿ ಅವರು ಈ ತರ ಈ ಸಾರಿ ತುಂಬಾ ಫ್ಯಾನ್ಸ್ ಗಳನ್ನ ಪಡೆದಿದ್ದಾರೆ, ಅಥವಾ ಗಿಲ್ಲಿಯವರು ಬಹಳ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ, ಅಥವಾ ಗಿಲ್ಲಿ ಅವರಿಗೆ ಏನಾದ್ರೂ ಮೆಚ್ಚುಗೆಯ ಮಾತುಗಳನ್ನ ಆಡ್ಬೇಕಂದ್ರೆ ನಮ್ಮ
ಕಿಚ್ಚ ಸುದೀಪ್ ಅವರಿಗೆ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅನ್ಸುತ್ತೆ. ಅದು ಯಾಕೋ ಗೊತ್ತಿಲ್ಲ. ಅದು ಒಂದು ಸ್ಟ್ರಾಟಜಿನೋ ಏನೋ ನನಗ್ ಗೊತ್ತಿಲ್ಲ. ಅಥವಾ ಹಾಗೆ ಮಾತನಾಡೋದ್ರಿಂದ ಅವ್ರಿಗೆ ಏನಾದ್ರೂ TRP ಹೆಚ್ಚಿಗೆ ಆಗತ್ತೋ ಏನೋ ನನಗ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಒಂದು ಮಾತು ಹೇಳಿದ್ರು, ಏನು ಅಂದ್ರೆ, ಹೋದ ಸಾರಿ ಹನುಮಂತು ಅವರಿಗೆ 5 ಕೋಟಿಗಿಂತಲೂ ಹೆಚ್ಚು ಮತಗಳು ಬಂದಿದ್ದು ಆ ಸೀಸನ್ ನಲ್ಲಿ ಪೂರ್ತಿ. ಈ ಸಾರಿ ಪೂರ್ತಿ ಸೀಸನ್ ನಲ್ಲಿ ಎಷ್ಟು ಮತಗಳು ಬಂದಾವು ಗೊತ್ತಾ ಅಂತ ಎಲ್ರಿಗೂ ಪ್ರಶ್ನೆ ಕೇಳ್ತಾರ. ಅವಾಗ ರಘು ಅವರು 12 ಕೋಟಿ ಅಂತ ಹೇಳ್ತಾರ. ಅಂದ್ರೆ 12ರಿಂದ 13 ಕೋಟಿ ಅಂತ ಹೇಳ್ತಾರ. ನಮ್ಮ ಗಿಲ್ಲಿ ಅವರು 8ರಿಂದ 10 ಕೋಟಿ ಅಂತ ಹೇಳ್ತಾರ. ಅದೇ ತರ ಬೇರೆಯವರು ತಮ್ಮ ಅಭಿಪ್ರಾಯ ಹೇಳ್ತಾರ. ಆದ್ರೆ 37 ಕೋಟಿಗಿಂತಲೂ ಹೆಚ್ಚಿನ ಮತಗಳು ಈ ಸೀಸನ್ದೊಳಗ ಪ್ರಥಮ ಸ್ಥಾನದಲ್ಲಿ ಇರುವವರಿಗೆ ಬಂದಾವು ಅಂತ ಹೇಳ್ತಾರ. ಅದೇ ರೀತಿಯಾಗಿ ಕೊನೆಯ ಸ್ಥಾನದಲ್ಲಿ ಬಂದವರ ಮತಗಳನ್ನ ಅಂದ್ರೆ 6ನೇ ಸ್ಥಾನದಲ್ಲಿ ಬಂದಂತಹ ಮತಗಳನ್ನು ಕೂಡ ಹೋದ್ ಸರಿದ್ದು ಮತ್ತು ಈ ಸರಿದ್ದು ಏನೋ ಹೇಳ್ತಾರ. ಇರ್ಲಿ, ಪರವಾಗಿಲ್ಲ. ಆದ್ರೆ ಒಂದು ಮಾತು ಹೇಳ್ತಾರ ಅವ್ರು, ಇನ್ನೊಂದು ಏನಂದ್ರ, ಈ ಸಾರಿ ಬಿಗ್ ಬಾಸ್ಗೆ ಮತಗಳನ್ನ ಹಾಕುವವರ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ. ಬಿಗ್ ಬಾಸ್ನ ಒಂದು ಜನಪ್ರಿಯತೆ ತುಂಬಾ ಬೆಳೆದದ. ಬಿಗ್ ಬಾಸ್ ಅನ್ನ ಈ ಸಾರಿ ತುಂಬಾ ಜನ ಇಷ್ಟಪಟ್ಟು ಸಿಕ್ಕಾಪಟ್ಟೆ ಮತಗಳನ್ನ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದರು. ನಮಗ ಆ ಮಾತಿಗೆ ಏನು ಅಭ್ಯಂತರ ಇಲ್ಲ. ಆದ್ರೆ ಇದ್ರೊಳಗ ಗಿಲ್ಲಿಯವ್ರದ್ದು ಕೂಡ ಪಾತ್ರ ಐತಿ ಅನ್ನೋದನ್ನ ಅವರು ಒಪ್ಕೋಬೇಕಾಗ್ತದ. ಅದನ್ನೆಲ್ಲೂ ಹೇಳಲ್ಲ ಅವರು, ಯಾಕಂದ್ರೆ ಅವರಿಗೆ ಅದು ಅಗೌರವ ಆಗ್ತದಲ್ಲ, ಅದಕ್ಕೆ ಅದನ್ನೆಲ್ಲೂ ಹೇಳಲ್ಲ. ಈ ಸಾರಿ ಯಾಕೆ ಹೆಚ್ಚು ಜನಗಳು ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ, ಹೆಚ್ಚು ಹೆಚ್ಚು ಮತಗಳನ್ನ ಹಾಕ್ತಾ ಇದ್ದಾರೆ ಅನ್ನೋದಕ್ಕ ಬರೀ ಬಿಗ್ ಬಾಸ್ ಒಂದೇ ಕಾರಣ ಅಲ್ಲ, ಇಲ್ಲಿಯವರ ಪಾತ್ರ ಕೂಡ ಅದರಲ್ಲಿ ಬಹಳಷ್ಟು ಐತಿ ಅನ್ನುವಂತ ಮಾತನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಇವತ್ತು ಸಾಯಂಕಾಲ 6 ಗಂಟೆಗೆ ಅಂದ್ರೆ ರವಿವಾರ 18ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಫಿನಾಲೆ ಕಾರ್ಯಕ್ರಮಗಳು ಆರಂಭ ಆಗ್ತಾವು. ಎಲ್ಲರದು ಡಾನ್ಸು ವಗೈರೆ ಇರ್ತಾವು. ಕೊನೆಗೆ ಇವರು ಯಾರನ್ನ ಗೆಲ್ಲಿಸ್ತಾರ ಅನ್ನೋದ್ರ ಬಗ್ಗೆ ನಾವು ಚಿಂತನ ಮಂಥನ ಮಾಡ್ಬೇಕಾಗ್ತದ. ಅದನ್ನ ನಾನು ಇವತ್ತ ಮಧ್ಯಾಹ್ನ ಎಲ್ಲಾ ವಿವರವಾಗಿ ನೋಡ್ಕೊಂಡು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡಿ 4ರಿಂದ 5 ಗಂಟೆ ಒಳಗಾಗಿ ನಾನು 2ನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್.